ಈ HIV ಅಥವಾ ಏಡ್ಸ್ ಈ ಗೇ ಇಂಟಿಮೆಸಿ ಅಥವಾ ಸಲಿಂಗಕಾಮದಿಂದ ಜಾಸ್ತಿ ಆಗ್ತಾ ಇದೆ ಅನ್ನೋ ನಂಬರ್ಸ್ ಏನು ಸಿಗ್ತಾ ಇದೆ, ಇದಕ್ಕೆ ತುಂಬ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾ ಇರೋದು ಯಾರು ಅಂದರೆ ಡೇಟಿಂಗ್ ಆ್ಯಪ್ಗಳು. ಇದಕ್ಕೆ ಅಪ್ಪ ಅಮ್ಮ ಇಲ್ಲ ಈ ಡೇಟಿಂಗ್ ಆ್ಯಪ್ಗಳಿಗೆ, ಹಿಂದಿಲ್ಲ ಮುಂದಿಲ್ಲ, ಯಾರನ್ನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದನ್ನ ಎಲ್ಲರೂ ಗಮನಕ್ಕೆ ಅಥವಾ ಎಲ್ಲರೂ ಫೋನಿಗೂ ಗೊತ್ತಾಗುವಂತೆ ಪರಿಚಯ ಮಾಡ್ತಾ ಇರೋದು ಯಾರು, ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಅಂತ ಅನಿಸ್ಕೊಳ್ಳೋರು. ₹1,000 ಸಿಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನರ, ಇದು ಕೇವಲ ನಾನು ಈ ಸಲಿಂಗಕಾಮದ ಬಗ್ಗೆ ಮಾತಾಡ್ತಾ ಇಲ್ಲ, ಅದೇನೇನೋ ಆ್ಯಪ್ಗಳು ಬರ್ತವೆ. ನಿಮಗೆ ರಾತ್ರಿ ಮಾತಾಡ್ಲಿಕ್ಕೆ ಯಾರಾದರೂ ಬೇಕಾ, ಅಥವಾ ನಿಮಗೆ ಕಾಂಟ್ಯಾಕ್ಟ್, ನಿಮಗೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕೆ ಇನ್ಯಾರಾದ್ರೂ ಬೇಕಾ, ಇಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದರ ಬಗ್ಗೆ ಚೂರು ಮುಂದಕ್ಕೆ ಏನಾಗುತ್ತೆ ಅನ್ನೋ ಜಾಗ್ರತೆ ಗೊತ್ತಿಲ್ಲದೆ, ನನ್ಗನ್ನು ಯಾರೋ ನೋಡ್ತಾ ಇದ್ದಾರೆ, ನನ್ಗೊಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ತಲೆಯಲ್ಲಿ ಇಟ್ಕೊಂಡು ಬೇಡವಾಗಿರೋ ಪ್ರಮೋಷನ್ ಮಾಡೋರು, ಆ್ಯಂಡ್ ಡೇಟಿಂಗ್ ಆ್ಯಪ್ಗಳು ಬರ್ತಾ ಇದ್ರು ಕೂಡ ಅದರ ವಿರುದ್ಧ ಕ್ರಮ ಕೈಗೊಳ್ಳದಲ್ಲೇ ಇರುವ ಸರ್ಕಾರ, ಇವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿನ ಹೊತ್ಕೊಳ್ಬೇಕಾಗತ್ತೆ. ಡೆಫಿನೆಟ್ಲಿ ಇವತ್ತು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗೆ ದೇರ್ ಇಸ್ ನೋ ವೈಸ್ ಚಾನ್ಸಲರ್, ದೇರ್ ಇಸ್ ನೋ ರಿಜಿಸ್ಟ್ರಾರ್, ತಲೆಗೆ ಬಂದು ಮಾತಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಜನಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಹೋಗೋದು ಅನ್ಕ್ವಾಲಿಫೈಡ್ ಪೀಪಲ್. ಆಪ್ಗಳು ಅವರಿಂದಾನೆ ಜೂಜಾಟದ್ದು ಅಥವಾ ಈ ಡೇಟಿಂಗ್ ಆಪ್ಗಳನ್ನು ತಗೊಳ್ಳಿ, ಅಥವಾ ಇನ್ಯಾವುದನ್ನೋ ನೀವು ಸಣ್ಣಗಾಗ್ಬೇಕಾ ಇದನ್ನ ತಗೊಳ್ಳಿ, ಲಿಪ್ ಸರ್ಜರಿ ಮಾಡಿಸ್ಕೊಳ್ಳಿ, ಬೇಕಾ ಬಿಟ್ಟು ಯಾರ್ಯಾರ ಬಾಯಿಂದ ಏನೇನೋ ಹೇಳಿಸ್ತಾ ಇದ್ದಾರೆ. ಪರಿಣಾಮ ನಮ್ಮ ಯುವಕರು ಅಡ್ಡದಾರಿ ಹಿಡಿಯೋ ಪರಿಸ್ಥಿತಿ, ಜೀವನವನ್ನ ಕಳ್ಕೊಳ್ಳೋ ಪರಿಸ್ಥಿತಿ. ಒಬ್ರು ಅರೆಸ್ಟ್ ಆದ್ರು, ದಟ್ ಓಲ್ಡ್ ಮ್ಯಾನ್ ಹೇಳ್ತಾನೆ, ನೀವ್ ಯಾಕೆ ಕೀಮೋಥೆರಪಿ ತಗೋತೀರಿ, ನನ್ನ ಹತ್ರ ಬನ್ನಿ, ಒಂದ್ ಗ್ಲಾಸ್ ಲೆಮನ್ ಜ್ಯೂಸ್ಗೆ ಒಂದು ಡ್ರಾಪ್ ಹಾಕೊಡ್ತೀನಿ, ನಿಮ್ ಕ್ಯಾನ್ಸರ್ ವಾಸಿ ಆಗುತ್ತಾನೆ. ಅವ್ನಿಗೆ ಎಷ್ಟು ಪಾಪ್ಯುಲರ್ ಇದ್ದ ಅಂದ್ರೆ ಮೊನ್ನೆ ಅರೆಸ್ಟ್ ಆದ. ಇಂಥವ್ರನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ಬೇಕು ಹೇಳಿ? ಅನ್ನೊಬ್ರು ಸ್ವಾಮೀಜಿ ಹೇಳ್ತಾರೆ, ಬಾಳೆಹಣ್ಣು ತಿನ್ಬೇಡಿ ಊಟ ಆದ್ಮೇಲೆ, ಅದ್ ನಿಮ್ ಮಟ್ಟೊಳಗೆ ಜಾಗ ಇಲ್ದಿರೋ ಕೊಳ್ತೋಗ್ಬಿಟ್ಟು ನಿಮಗೆ ಪೈಲ್ಸ್ ಬರುತ್ತೆ ಅಂತಾನೆ. ಡಾಕ್ಟರ್ಗಳು ಈ ರೀತಿಯಾಗಿ ದಾರಿ ತಪ್ಪಿಸಿದ್ರೆ, ಡಾಕ್ಟರ್ಗಳೆಲ್ಲ ಅನ್ಕ್ವಾಲಿಫೈಡ್ ಪೀಪಲ್, ಕ್ವಾಕ್ಸ್ ಅಂತೀವಿ ನಾವು, ಅದನ್ನೆಲ್ಲ ಜನ ನಂಬ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅಂಡ್ ನಾನು ಇನ್ನೊಂದು ಹೇಳ್ದೆ, ಇನ್ಫ್ಲೂಯೆನ್ಸರ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಾವಳಿ ಎದ್ದಿರೋದೇ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋದು. ಅದನ್ನ ತಗೊಳ್ಳಿ, ಇದನ್ನ ತಿನ್ನಿ, ಇಲ್ಲೋಗಿ ಸರ್ಜರಿ ಮಾಡಿಸ್ಕೊಳ್ಳಿ, ನಿಮಗೆ ಫ್ರೆಂಡ್ಸ್ ಇಲ್ವಾ, ಈ ಡೇಟಿಂಗ್ ಆಪ್ ಮುಖಾಂತರ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳಿ. ಈ ದಾರಿ ತಪ್ಪಿಸೋದಿದೆಯಲ್ಲ, ಈ ಡೇಟಿಂಗ್ ಆಪ್ ಗಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಇದನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋದು ಯಾರು? ಇದೇ ಸರ್ಕಾರ. ಅಂಡ್ ನಿಮಗೆ ಯಾರೋ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಅಂದ್ರೆ, ಫ್ಯಾನ್ಸ್ಗಳು ಇರ್ತಾರೆ ಅಂದ್ರೆ, ದಯವಿಟ್ಟು ಫಾಲೋವರ್ಸ್ಗಳು ಇರ್ತಾರೆ ಅಂದ್ರೆ ಅವ್ರ ತಟ್ಟೆಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ. ಏನಿದ್ರು ಒಳ್ಳೆ ವಿಚಾರವನ್ನ ಮಾತ್ರ ತಲುಪಿಸಿ. ನಿಮಗೆ ಹಣ ಮಾಡಬೇಕು ಅಂದ್ರೆ ಬೇರೆ ರೀತಿಯಲ್ಲಿ ಹಣ ಮಾಡಿ ಅಂತ ಅವರಿಗೆ ಬುದ್ಧಿ ಹೇಳೋರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಅಂಡ್ ಅಂಥವ್ರನ್ನೇ ಜನ ನಂಬ್ತಾರೆ. ನಮ್ಮ ಕರ್ಮ ಚೈನ್ ಮಾರ್ಕೆಟಿಂಗ್ ಟುಡೇ ಯಾವುದೇ ಒಂದು ಪ್ರಾಡಕ್ಟ್ಗೆ ಚೈನ್ ಮಾರ್ಕೆಟಿಂಗ್. ಅವ್ನು 10 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ನಿಗೆ ಇಷ್ಟು ಬೆನಿಫಿಟ್. ಇಂಥವು ಆರೋಗ್ಯದಲ್ಲಿ ಪಾಪ ಜನ ತುಂಬಾ ಮೋಸ ಹೋಗ್ತಾ ಇದ್ದಾರೆ. ನಿಮ್ಗೆ ಸಮ್ ಆಫ್ ದಿ ಡ್ರಿಂಕ್ಸ್ ಅವ್ನ ಹೆಸರು ಹೇಳಿದ್ರೆ ಅವ್ರ ಜಗಳಕ್ಕೆ ಬಂದ್ಬಿಡ್ತಾರೆ. ಒಬ್ಬ ಡಾಕ್ಟರ್ ಯಾರು ಅವ್ರಿಗೆ ಇದು ಈ ಹೆಲ್ತಿ ಡ್ರಿಂಕ್ ಕುಡಿ, ಆ ಹೆಲ್ತಿ ಡ್ರಿಂಕ್ ಕುಡಿ ಹೇಳೋದೇ ಇಲ್ಲ. ಸಣ್ಣದಾಗೋದು, ದಪ್ಪ ಆಗೋದು. ಪಾಪ ಆಯಾಗಳ್ರಿ ಬಂದು, ಡಾಕ್ಟ್ರೆ 4 ಬಾಟ್ಲು ಕುಡ್ದೆ ನಾನು ಸಣ್ಣನೇ ಆಗಲಿಲ್ಲ, ಬುದ್ಧಿ ಇರಲಿಲ್ಲ ನಮ್ಮಂದ್ರೆ ನಾನೇನು ಮಾಡಲಿ ಡಾಕ್ಟ್ರೆ, ನಮ್ಮ ಮನೆ ಪಕ್ಕದ ಮನೆಯವರು ಸಾಹುಕಾರ ಅವರು ಕುಡಿತಿದ್ರು. ಇಂಥವು ಜಾಸ್ತಿ ಆಗಿದೆಯಮ್ಮ. ನೀವು ಹೇಳೋದು ಭಾಳ ಕರೆಕ್ಟು. ಎಲ್ಲೋ ಸರ್ಕಾರ ಇದಕ್ಕೆ ಒಂದು ಮಿನಿಸ್ಟ್ರಿನ ಶುರು ಮಾಡಿ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಇದನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ಸಮಾಜ ಉದ್ಧಾರ. ನಾನು ಇದಕ್ಕೆ ತುಂಬಾ ಅಬ್ಜೆಕ್ಷನ್ ಇದೆ. ಇದನ್ನ ಕುಡಿರಿ ಮಂಡಿ ನೋವು ಹೋಗುತ್ತೆ, ಇದನ್ನ ತಗಳಿ ಸಣ್ಣಗಾಗ್ತೀರಿ, ಇದನ್ನ ತಗಳಿ ದಪ್ಪ ಆಗ್ತೀರಿ, ಇದನ್ನ ತಗಳಿ ಗ್ಲೋ ಆಗುತ್ತೆ. ಇದನ್ನ ಯಾರು ಇನ್ಫ್ಲೂಯೆನ್ಸರ್ಸ್ ಮಾಡೋದು ಹಾಳಾಗೋಗ್ಲಿ ಸರ್, ಡಾಕ್ಟರ್ಗಳೇ ಹಣದಾಸೆಗೆ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳು ಹೇಳಿದಾಗ ಈಗ ನೀವು ಒಂದು ವೈಟ್ ಕೋಟ್ ಹಾಕೊಂಡು ಸ್ಕೆಥೋಸ್ಕೋಪ್ ಇಟ್ಕೊಂಡು ನೀವು ಏನು ಹೇಳಿದ್ರು ನಾನು ಕೇಳ್ತೀನಿ ಸರ್, ನಮ್ಮ ಜನ ಹಂಗೆ. ಸೊ ಡಾಕ್ಟರ್ಗಳೇ ಒಂದೊಂದ್ಸಲ ಅಡ್ಡದಾರಿ ಹಿಡಿದಾಗ ಈ ಕಮರ್ಷಿಯಲ್ ಅಥವಾ ದುಡ್ಡು ಮಾಡಬೇಕು ಕಂಪನಿಗಳು ಏನ್ ಮಾಡ್ತಾರೆ, ಡಾಕ್ಟರ್ಗಳನ್ನ ಅಡ್ಡದಾರಿಗೆ ಬಳಸ್ಕೊಳ್ತಾ ಇದ್ದಾರೆ. ಹಣದಾಸೆಗೆ ಡಾಕ್ಟರ್ಗಳು ಕೆಲವರು ಆ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಅಡ್ವರ್ಟೈಸ್ಮೆಂಟ್ ನೋಡಿ, ಕ್ವಾಲಿಫೈಡ್ ಡಾಕ್ಟರ್ಗಳು ಇಂಥದ್ರೊಳಗೆ ಇನ್ವಾಲ್ವ್ ಆಗಲ್ಲ. ಬರ್ತಾರೆ, ಕುತ್ಕೊಳ್ತಾರೆ, ತಗೊಳ್ಳಿ ಸಣ್ಣಗಾಗ್ತೀರಾ, ತಗೊಳ್ಳಿ ಮಂಡಿ ನೋವು ಇದೆಯಾ ಇದು ತಗೊಳ್ಳಿ, ಆಮೇಲೆ ಇನ್ನೇನೋ ಯಾವ್ದಾದ್ರು ಕಾಯಿಲೆಗಳಿಗೆ ಇದನ್ನ ತಗೊಳ್ಳಿ ಹೋಗುತ್ತೆ. ಬೇರೆಯವರು ನಮ್ ಕೋಟ್ ಹಾಕೊಂಡೆ ಕೂತ್ಕೊಂಡು ಮಾತಾಡ್ತಾರೆ. ಕ್ವಾಲಿಫೈಡ್ ಡಾಕ್ಟರ್ ವಿಲ್ ನೆವರ್ IMA ಇಂದ ನಮ್ಗೆ ಇದೆಯಮ್ಮ, ನೋಬಡಿ ಕ್ಯಾನ್ ಟಾಕ್ ಲೈಕ್ ದಟ್. ಬೇಸಿಕ್ಲಿ ಇದೇನಾಗುತ್ತೆ ಅಂತಂದ್ರೆ, ಇವಾಗ ಇನ್ಫಾರ್ಮೇಶನ್ ಮಿನಿಸ್ಟ್ರಿ ಅಂತ ಇರುತ್ತೆ. ಸೊ ಇದರಲ್ಲಿ ಇವಾಗ ಡೇಟಾ ಪ್ರೊಟೆಕ್ಷನ್, ಡೇಟಾ ಪ್ರೈವಸಿ ರೆಗ್ಯುಲೇಷನ್ ಇವಾಗ ಬಂದಿದೆ ನಮ್ಮ ಇಂಡಿಯಾದಲ್ಲಿ. ಇದು ಜನರಿಗೆ ನಮಗೆ ಗೊತ್ತೂ ಇಲ್ಲ, ಏನನ್ನ ಆ್ಯಪಲ್ಲಿ ಕೊಡಬೇಕು, ಏನನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ರೆಗ್ಯುಲೇಷನ್ನು. ಸರ್ಕಾರ ಇದಕ್ಕೆ ಟೈಮ್ ಲೈನ್ ಕೊಟ್ಟಿದ್ದಾರೆ, ಅವರು ಒಂದು ಕಂಟ್ರೋಲ್ ಇಟ್ಕೊಂಡಿಲ್ಲ. ಲೀಗಲ್ ಆಗಿ ಮಾತಾಡಬೇಕು ಅಂತಂದ್ರೆ ಸೆವರಲ್ ಟಾಪಿಕ್ಸ್ ಕಂಟ್ರೋಲ್. ಇವಾಗ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬರೆದಿರೋ ಈಕ್ವಾಲಿಟಿ, ರೈಟ್ ಆಫ್ ಈಕ್ವಾಲಿಟಿ, ರೈಟ್ ಆಫ್ ಇದು ಅಂತ 14, 15, 16, 18, 19, 21 ಯಾರಿಗೆ ಗೊತ್ತು?
ಸಂವಿಧಾನದ ಒಂದು ಇದಿಟ್ಕೊಂಡು ತಿರುಗ್ತಾರೆ ಇವತ್ತಿನ ದಿನ. ಸೊ ಇವತ್ತಿನ ದಿನ ಭಾಳ ಮುಖ್ಯ ಅಂತಂದರೆ ನಮ್ಮ ಜನಕ್ಕೆ ಅವೇರ್ನೆಸ್ ಇಲ್ಲ. ಇದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ಮೊದಲನೇ ಕೆಲಸ ನಾವು ಮಾಡೋತಕ್ಕಂಥದ್ದು ರೈಟ್ ಆಫ್ ಪ್ರೊಟೆಕ್ಷನ್ನು, ಆಮೇಲೆ ಡೇಟಾ ಪ್ರೊಟೆಕ್ಷನ್ನು, ಡೇಟಾ ಪ್ರೈವೇಸಿ, ಇದನ್ನು ಯಾರು ಬೇಕಾದ್ರೂ ಮೀಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕ್ಲಬ್ಗಳಂತೂ ಬಾರ್ಗಳಂತೂ ಎವ್ರಿ ರೋಡಲ್ಲಿ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಆ ದೇವಸ್ಥಾನ, ಸ್ಕೂಲು ಒಂದು 500 ಮೀಟ್ರು ಈ ಥರ ಡಿಸ್ಟೆನ್ಸಸ್ ಮುಂಚೆ ಎಲ್ಲ ಇರ್ತಾ ಇತ್ತು. ಈಗ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ಕಡೆಯಲ್ಲೂ ನಮ್ಮ ಗ್ರೇಪ್ ಜ್ಯೂಸ್ ಅಂತೂ ಸಿಗ್ತಾ ಇರುತ್ತೆ. ತುಂಬ ಕಷ್ಟ ಆಗಿಬಿಟ್ಟಿದೆ ಇವತ್ತು. ಸೊ ಈ ಒಂದು ಕಂಡೀಷನ್ನಲ್ಲಿ ನಾವು ನಮ್ಮ ಸಮಾಜನ ಕರೆಕ್ಟಾಗಿ ರೂಪಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಂತೂ ನನ್ನ ಒಂದು ವಿಚಾರ. ಇದಕ್ಕೆ ನಿಮಗೆ ಒಂದು ಮಿನಿಸ್ಟ್ರಿ ಅಂತ ನೀವು ತಗೊಂಡ್ರೆ ಬ್ಲಾಕ್ ಚೈನಲ್ಲಿ ಮಿನಿಸ್ಟ್ರಿ ಇರ್ತಾರೆ ಹೊರಗಿನ ದೇಶದಲ್ಲಿ ನಾವು ನೋಡಿದರೆ. ಆಮೇಲೆ ಈ ಒಂದು ಅಪ್ಲಿಕೇಶನ್ಸು, ಈ ಒಂದು ಇಂಟರ್ನೆಟ್ ಮೀಡಿಯಾ, ಇಂಟರ್ನೆಟ್ ಟಾಪಿಕ್ಸ್ಗೆ ಇನ್ಫಾರ್ಮೇಷನ್ ಮಿನಿಸ್ಟರ್ ಅಂತಲೂ ಇರಲ್ಲ, ಅದು ಅಡಿಷ್ನಲಿ ಇವರು ಇರ್ತಾರೆ, ಸಪ್ರೇಟಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಇಂಥದ್ದನ್ನು ನಾವು ನಮ್ಮ ಕ್ಯಾಬಿನೆಟ್ನಲ್ಲಿ ತೊಗೊಂಡು ಬರಬೇಕು. ಇದಕ್ಕೆ ಒಂದು ಸಪ್ರೇಟಾಗಿರ್ತಕ್ಕಂಥ ಒಂದು ಗೈಡ್ಲೈನ್ಸ್ ಅಂತಂದು ಜನರನ್ನ ಕಂಟ್ರೋಲ್ ಮಾಡಬೇಕು, ನಂಬರ್ 1. ನಂಬರ್ 2, ಅಫ್ಕೋರ್ಸ್ ಇದು ಸೋಷಲೈಸಿಂಗು ನೀವು ಬೇರೆ ಕಡೆಯಿಂದ ಆಗೋಗುತ್ತೆ ಹೊರಗಡೆಗೆ. ಇವಾಗ ಆ್ಯಪ್ಸನ್ನೇ ನಾವು ದುಡಿಯೋಕ್ಕಾಗೋದಿಲ್ಲ. ಈಗ ಸೋಷಲೈಸಿಂಗ್ ತುಂಬ ಕಡೆ ಇದೆ. ಹೊರಗಡೆ ಹೋಗ್ತಾರೆ, ಕಬ್ಬನ್ ಪಾರ್ಕಲ್ಲಿ ಮೀಟ್ ಮಾಡ್ತಾರೆ, ಇನ್ನೆಲ್ಲೋ ಮೀಟ್ ಮಾಡ್ತಾರೆ. ಸೊ ಇಟ್ಸ್ ಬಿಕಮಿಂಗ್ ಹ್ಯೂಜ್ ಪ್ರಾಬ್ಲಮ್. ಸೊ ಇದನ್ನ ನಮಗೆ ಯಾವ ತರ ನಿಯಂತ್ರಣ ಮಾಡ್ತಾ ಇರೋದು ಇಲ್ಲ ನಾನು ಅದನ್ನ ಪರಿಚಯ ಆಗಿ ನೀನು ಒಂದು ಪಾರ್ಕಿಗೋ ಅಥವಾ ಮನೆಗೋ ನೀನು ಮಾತನಾಡುವ ನಂಬರ್ಸ್ ಹೆಂಗಿದೆ, ನನ್ನ ಫೋನ್ ಇದೆ, ನಾನು ಯಾರನ್ನ ಬೇಕಾದ್ರೂ ಕ್ಷಣಾರ್ಧದಲ್ಲಿ ಅಥವಾ ಸೆಕೆಂಡ್ಸ್ ಅಲ್ಲಿ ಪರಿಚಯ ಮಾಡ್ಕೊಂಡು ಮಾತಾಡಿಸ್ತೀನಿ ಅನ್ನುವ ಫಾಸ್ಟ್ ಟ್ರ್ಯಾಕ್ ಮೂವ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನನಗೆ ಗೊತ್ತಾಯ್ತು. ಸೊ ಇದನ್ನ ಡೈರೆಕ್ಟಾಗಿ 1-to-1 ನಡೀತಾ ಇದೆ. ಇದು ಬರೀ ಆ್ಯಪ್ ಆನ್ಲೈನಲ್ಲಿ ನಡೀತಿಲ್ಲ. ಇದು ದಿಸ್ ಇಸ್ ಆಲ್ಸೋ ಹ್ಯಾಪ್ನಿಂಗ್ ಆಫ್ಲೈನ್, ಈವನ್ ಮೋರ್ ಫಾಸ್ಟರ್ ದ್ಯಾನ್ ಯುವರ್ ಆನ್ಲೈನ್, ಯು ಕ್ಯಾನ್ ಇಮ್ಯಾಜಿನ್. ಸೊ ಇದನ್ನ ನಾವು ಹೆಂಗೆ ನಿಯಂತ್ರಣಕ್ಕೆ ತರಬೇಕು, ಇದು ಗೊತ್ತಿದೆ, ಜನರಿಗೆ ಗೊತ್ತಿದೆ. ಇಂಪಾರ್ಟೆಂಟಲ್ಲಿ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಒಂದು ಈ ಒಂದು ಏನು ಹೇಳ್ತೀರಾ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಸೋಕಾಲ್ಡ್ ನಾವೇನು ಕರಿತೀವಿ, ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಈ ಒಂದು ವಿಚಾರನ ಅವರು ಕಂಟ್ರೋಲ್ ಮಾಡಬೇಕಾದ್ರೆ ಭಾಳ ಮುಖ್ಯ ಆಗುತ್ತೆ ಅಂತ ನನ್ನ ಒಂದು ವಾದ. ಎಸ್ ಮನೋಹರ್ ಸರ್,